ಮಹಾಲಕ್ಷ್ಮಿ ಲೇಔಟ್ನ ಜನತೆಗೆ, ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ನಾಡಿಗೆ ಒಳ್ಳೆ ಮಳೆ ಆದರೆ ಒಳ್ಳೆ ಬೆಳೆ ಆಯ್ತವೆ. ಅವತ್ತು ನಾವು ಸಂಕ್ರಾಂತಿನ ಅತ್ಯಂತ ಸಡಗರದಿಂದ ಸಮೃದ್ಧ ಮಾಡ್ತೀವಿ. ಈ ವರ್ಷ ಬರಗಾಲ ಇದೆ. ಮುಂದಿನ ದಿನದಲ್ಲಿ ಆ ಭಗವಂತನ ದಯೆಯಿಂದ, ಶ್ರೀರಾಮನ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರೂ ರೈತರು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರ್ತದೆ. ಇದರಿಂದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೊಡ್ತೇನೆ. ಶ್ರೀರಾಮ 14 ವರ್ಷ ವನವಾಸ ಹೋಗಿದ್ದು, ರಾಮಂದ್ರ ಕಟ್ಟೋದಕ್ಕೆ ನಾವು 500 ವರ್ಷ ಆದಮೇಲೆ ರಾಮಂದ್ರವನ್ನು ಕಟ್ತಕ್ಕಂಥ ಅವಕಾಶ ಇವತ್ತು ಭಾರತೀಯರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ರಾಷ್ಟ್ರದ ಪ್ರಧಾನಿ ಆದಮೇಲೆ ಲಕ್ಷಾಂತರ ಜನರ ಬಲಿದಾನದ ಮುಖೇನ 500 ವರ್ಷ ಏನು ಶ್ರಮಪಟ್ಟಿದ್ದಾರೆ. ಅನೇಕ ಕುಟುಂಬ ವರ್ಗದವರು ಓದೋರು ಬಂದೇ ಇಲ್ಲ, ಮನೆಗೆ ಬಂದಿಲ್ಲ, ಆ ಕರಸೇವೆಗೆ ಓದೋಗ್ತಕ್ಕಂಥವ್ರು ಬಂದೇ ಇಲ್ಲ. ಇವತ್ತು ಇಡೀ ದೇಶ 22ನೇ ತಾರೀಕು ಅತ್ಯಂತ ಸಂಭ್ರಮದಿಂದ ಕಾಯ್ತಾ ಇದೆ. ನಾವೆಲ್ಲಿ ಮಂತ್ರಾಕ್ಷತೆ ಕೊಡೋಕ್ಕೆ ಹೋಗ್ತೀವಿ, ಒಂದು ತಟ್ಟೆ ಹಿಡ್ಕೊಂಬಂದು, ಮಂಗಳಾರತಿ ತಟ್ಟೆ ಹಿಡ್ಕೊಂಬಂದು ಬರಿಗಾಲಲ್ಲಿ ಬಂದು ಇವತ್ತು ಆ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಇದು ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥದ್ದು ಜನರು ಭಾಳ ಸಂತೋಷದಿಂದ ಇದ್ದಾರೆ ಈ ಹೊಸ ವರ್ಷದಲ್ಲಿ. ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 21, 22ನೇ ತಾರೀಕು ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಶ್ರೀರಾಮ ತಾರಕ ಯಾಗವನ್ನು, ಸೀತಾ ಕಲ್ಯಾಣೋತ್ಸವವನ್ನು ಮಾಡ್ತಾಯಿದ್ದೀವಿ. 2 ದಿನ ಅತ್ಯಂತ ದೊಡ್ಡ ಕಾರ್ಯಕ್ರಮ. ಸುಮಾರು ಒಂದು 30-40 ಸಾವಿರ ಜನ ಬರ್ತೋಗ್ತಕ್ಕಂಥ ನಿರೀಕ್ಷೆ ಇದೆ. ಸುಮಾರು 300 ಜನ ಪುರೋಹಿತರು 16 ಥರ ಹೋಮಗಳನ್ನು ಮಾಡಿ ಈ ನಾಡಿಗೆ ಒಳ್ಳೆಯದಾಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮತ್ತು ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ನಾನು ಸೇರಿ ಆ ಕಾರ್ಯಕ್ರಮವನ್ನು ಎಲ್ಲರ ಒಂದು ಆಗಮನದ ನಿರೀಕ್ಷೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ.